ಎವ್ರಿವಾನ್, ವೆಲ್ಕಮ್ ಟು ಶ್ವೇತಾ ಸುನಿಲ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯ್ತಲ್ಲ ನಾನು ವ್ಲಾಗ್ಸ್ ಮಾಡಿದೆ. ಆ್ಯಕ್ಚುಲಿ ವೀಡಿಯೋಸ್ಗಳನ್ನ ತೆಗೆದಿಟ್ಕೊಂಡಿದ್ದೀನಿ, ಎಡಿಟ್ ಮಾಡಲಿಕ್ಕೇ ನನಗೆ ಸರಿ ಟೈಮ್ ಸಿಗ್ತಾಯಿಲ್ಲ. ಮತ್ತು ಈಗ ರಜೆಗೆ ಬೇರೆ ಊರಿಗೆ ಹೋಗಿದೆ ಅಲ್ಲ, ಇನ್ನು ಅಲ್ಲಿ ಎಲ್ಲರ ಹತ್ರ ಹೋಗೋದೇ ಅಪರೂಪ. ಎಲ್ಲರ ಹತ್ರ ನಾನು ಟೈಮ್ ಸ್ಪೆಂಡ್ ಮಾಡಬೇಕು, ಆ ರೀತಿ ಎಲ್ಲ ಆಯಿತು. ಮತ್ತು ಆ್ಯಕ್ಚುಲಿ ನಾನು ಹೋಗಿದ್ದು ನ್ಯೂ ಇಯರ್ವರೆಗೆ ಅಂತೇಳಿ ರಜೆಗೆ. ನನ್ನ ಹಸ್ಬೆಂಡು ಈಚೆಯಿಂದ ನಾವು ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಹೋಗಿದ್ದು ನಾನು, ನನ್ನ ಅತ್ತೆ, ಮಕ್ಕಳು ಬಸ್ಸಲ್ಲಿ ಹೋಗಿದ್ದು. ನನ್ನ ಹಸ್ಬೆಂಡು ಸರ್ಪ್ರೈಸ್ ಆಗಿ ನಮ್ಮನ್ನ ಬಸ್ಸಲ್ಲಿ ಕಳಿಸಿ ಅವ್ರ ಕಾರಲ್ಲಿ ಒಬ್ಬರೇ ಬಂದುಬಿಟ್ಟಿದ್ರು. ಮತ್ತು ಆಚೆಯಿಂದ ಬರಬೇಕಾದ್ರೆ ಇನ್ನು ನಾನು ನ್ಯೂ ಇಯರ್ಗೆ ಬಸ್ಸಲ್ಲಿ ಬರಬೇಕು. ಇನ್ನು ಆವಾಗ ತುಂಬ ರಶ್ ಆಗಿರುತ್ತೆ ಅಂತೇಳಿ ನಮ್ಮಮ್ಮ ಹೇಗಿದ್ರು ಅವ್ರು ಹೋಯ್ತಾ ಇದ್ದಾರಲ್ಲ, ಹೋಗು ಮಕ್ಕಳನ್ನ ಹೇಳ್ಕೊಂಡೆ ಬಸ್ಸಲ್ಲಿ ಹೋಯ್ತ್ಯಾ ಅಂತ ಬೈದರು. ಮತ್ತು ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು ಅಂದ್ಬಿಟ್ಟು ನನ್ನ ಗಂಡನ ಜೊತೆನೇ ಬಂದೆ. ಹಾಗಾಗಿ ಒಂದು 4 ದಿನ ಅಷ್ಟೇ ಎಂಜಾಯ್ ಮಾಡಿದ್ದು ಊರಲ್ಲಿ. ನಾನು ಕ್ರಿಸ್ಮಸ್ ಆದಮೇಲೆ ಎಲ್ಲ ವೀಡಿಯೋಸ್ಗಳನ್ನ ಮಾಡೋಣ ಚೆನ್ನಾಗಿ, ಹೋಮ್ ಟೂರ್ ಆಗಿರ್ಬೋದು, ನಮ್ಮದು ಚರ್ಚು ಎಲ್ಲ ಪ್ರತಿಯೊಂದೂ ವಿಡಿಯೋ ಮಾಡೋಣ ಅಂಥೇಳಿ ತುಂಬ ಆಸೆ ಆಗಿದೆ. ಬಟ್ ಅಂದ್ಕೊಂಡಂಗೆ ಆಗಲಿಲ್ಲ, ಅದೊಂದು ಬೇಜಾರು. ಬಟ್ ಏನೇ ಹೋಗಿದ್ದಷ್ಟು ದಿನವೂ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಂದು ಊರು ಬಂದು ಮೈಸೂರು ಹತ್ರ ಕೆ ಆರ್ ನಗರ ತಾಲೂಕು ಡೋರ್ನಹಳ್ಳಿ ಅಂತೇಳಿ ಒಂದು ಹಳ್ಳಿ. ನಂದು ತಾಯಿ ಮನೆ. ನಾವು ಮೈಸೂರಿಂದ ನಮ್ಮ ಅತ್ತೆ ಮನೆಯಿಂದ ನೆಕ್ಸ್ಟ್ ಡೇ ನಾವು ಡೋರ್ನಹಳ್ಳಿಗೆ ಹೋದ್ವಿ. ಅಲ್ಲಿ ಏನೇನು ನಡೀತು, ಹೇಗೆ ಎಂಜಾಯ್ ಮಾಡಿದ್ವಿ, ಅಲ್ಲಿದ್ದು ಕೆಲವೊಂದು ವೀಡಿಯೋಸ್ಗಳು ಮಾತ್ರ ನಾನು ತೆಗೆದಿಟ್ಕೊಂಡಿದ್ದೆ. ಆ್ಯಕ್ಚುಲಿ ನನಗೆ ಪ್ಲ್ಯಾನ್ ಇದ್ದಿದ್ದು ಗುರುವಾರದಿಂದ ಮಾಡೋಣ ಅಂತೇಳಿ, ಬಟ್ ಗುರುವಾರನೇ ನಾವು ಇಲ್ಲಿಗೆ ಬಂದುಬಿಟ್ವಿ. ಕೆಲವೊಂದು ಮಾಡಿರೋ ವೀಡಿಯೋಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೇನೆ, ಪ್ಲೀಸ್ ವಾಚ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು. ನೀವು ನನಗೆ ಸಪೋರ್ಟ್ ಮಾಡ್ತಿದ್ರೆ ನನಗಿನ್ನೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಮಾಡಲಿಕ್ಕೆ ವೀಡಿಯೋಸ್ಗಳನ್ನ. ಪ್ಲೀಸ್ ಸಪೋರ್ಟ್ ಮಾಡಿ. ನಾವು ಊರಿಗೆ ಹೋಗಿದ್ದ ದಿನ ನನ್ನ ಅಜ್ಜಿ ಮತ್ತು ದೊಡ್ಡಜ್ಜಿ ಇಬ್ಬರು ಬಂದಿದ್ದರು. ಅವತ್ತು ನಂದು ದೊಡ್ಡಜ್ಜಿದು ಬರ್ತ್ಡೇ ಇತ್ತು. ಆ್ಯಂಡ್ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಅಲ್ಲಿ ನನ್ನ ದೊಡ್ಡಮ್ಮ ಮನೇಲಿ ಮಾಡಿದರು. ಹಾಗಂತೇಳಿ ನಾವೆಲ್ಲ ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿದ್ವಿ. ಪಿಂಕ್ ಕಲರ್ ಸ್ಯಾರಿ ಉಟ್ಟಿದ್ದಾರಲ್ಲ ಅವರು ನಂದು ಅಜ್ಜಿ, ಮತ್ತು ಇವರು ನಂದು ದೊಡ್ಡಜ್ಜಿ. ಇವರಿಬ್ಬರು ಹೆಣ್ಮಕ್ಳನ್ನ ಒಂದೇ ಊರಿಗೆ ಕೊಟ್ಟಿರೋದು. ಹಾಗೆ ಇವರ ತಂಗಿನೂ ಕೂಡ ಅದೇ ಊರಿಗೆ ಮದುವೆ ಆಗಿರೋದು. ನಮ್ಮದು ಮನೆಗಳೆಲ್ಲ ಹಿಂದೆ ಮುಂದೆ ಅಲ್ಲೇ ಅಕ್ಕಪಕ್ಕದಲ್ಲಿದೆ. ಹಾಗಾಗಿ ನಾವು ಏನೇ ಒಂದು ಫಂಕ್ಷನ್ ಮಾಡಿದ್ರೂ ಎಲ್ಲರೂ ಒಟ್ಟಿಗೆ ಸೇರ್ತೀವಿ. ಹಾಗೆ ನಮ್ಮ ಅಜ್ಜಿದು ಇದು 74ನೇ ವರ್ಷದ ಬರ್ತ್ಡೇ. ಆ್ಯಕ್ಚುಲಿ ಅವರು HD ಕೋಟೆ ನಾಗನಹಳ್ಳಿ ಅವರು. ಊರಲ್ಲಿ ಏನೋ ಫಂಕ್ಷನ್ ಇತ್ತು ಅಂತ ಹೇಳಿ ಬಂದಿದ್ರು. ಹಾಗಾಗಿ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಒಂದು ಚಾನ್ಸ್ ಸಿಕ್ತು ನಮಗೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಅಜ್ಜಿ, ಹ್ಯಾಪಿ ಬರ್ತ್ಡೇ ಟು ಯು. May the good God bless you. May the good God bless you. May the good God bless you, dear Ajji. Happy birthday to you. Happy birthday. ಜೊತೆ ಅಲ್ಲವ ನೆನ್ಪಿಟ್ಕೋ ಒಂದ್ಸಲ. ಹಾಗೆ ನಮ್ಮಮ್ಮ ಮಟನ್ ಬೋಟಿ ಗೊಜ್ಜು ಮಾಡಿದ್ರು. ಅದನ್ನ ವಾಶ್ ಮಾಡೋದ್ರಿಂದ ಹಿಡಿದು ಹೇಗೆ ಮಾಡಿದ್ರು ಅಂತೇಳಿ ಇಲ್ಲಿ ಶೇರ್ ಮಾಡಿದ್ದೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಇದು ಮಟನ್ದು ಸಿಂಗಲ್ ಬೋಟಿ 3.5 kg ಇದೆ. ಅವರು ಕಂಪ್ಲೀಟಾಗಿ ಅಲ್ಲಿ ವಾಶ್ ಮಾಡಿ ಕೊಟ್ಟಿದ್ರು. ಆದರೂ ಸಹ ನಮ್ಮಮ್ಮ ಇದನ್ನ ಇಲ್ಲ ಮನೇಲಿ ಇನ್ನೂ ಚೆನ್ನಾಗಿ ವಾಶ್ ಮಾಡಬೇಕು ಅಂತೇಳಿ ಫಸ್ಟು ಅದನ್ನೆಲ್ಲ ಕಟ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿ ಮತ್ತೆ ಒಂದು ಪಾತ್ರೆಯಲ್ಲಿ ಹಾಕಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಒಂದು 15 ಮಿನಿಟ್ಸು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡ್ರು. ಹಾಗೆ ಇದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಬೋಟಿಗೆ ಅವರೆಕಾಳು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಮ್ಮ ಹಿತ್ತಲಲ್ಲೇ ಪಾಪ ನಮ್ಮ ದೊಡ್ಡಪ್ಪ ಹಾಕಿದ್ರು. ಪಾಪ ರೀಸೆಂಟಾಗಿ 2 ತಿಂಗಳ ಹಿಂದೆ ತೀರ್ಕೊಂಡ್ರು ಅವರು. ಎಲ್ಲ ತಿನ್ಕೊಳ್ಳಿ ಅಂದ್ಬಿಟ್ಟು ಏನೋ ಪಾಪ ಎಲ್ಲ ಹಾಕಿಟ್ಟು ಹೋಗಿದ್ರು. ತೊಗರಿಕಾಯಿ ಗಿಡ, ಅವರೆಕಾಯಿ ಗಿಡ, ಮೂಲಂಗಿ, ಹಾಗೆ ಸುಮಾರು ತರಕಾರಿ, ಜೋಳ ಎಲ್ಲ ಬೆಳೆದಿದ್ರು ಪಾಪ. ನಮ್ಮಮ್ಮ ಅಲ್ಲಿಂದನೇ ಅವರೆಕಾಯಿನ ಈಗ ಕಿತ್ಕೋತಾ ಇದ್ದಾರೆ. ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ, ಯಾವುದೇ ರೀತಿಯ ಗೊಬ್ಬರ ಹಾಕಿಲ್ಲ, ಇಲ್ಲ ಯಾವುದೇ ಔಷಧಿಗಳನ್ನೂ ಹಾಕಿಲ್ಲ. ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ ಅವರೆಕಾಳು. ಕಾಳು ಕೂಡ ಅಷ್ಟೇ ದಪ್ಪಾಗಿ ಚೆನ್ನಾಗಿದ್ದು. ಮತ್ತು ಆ ಬೋಟಿಗೆ ಅವರೆಕಾಳು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವರೆಕಾಳು ಕಿತ್ಕೋತಾ ಇದ್ದಾರೆ ನಮ್ಮಮ್ಮ ಇಲ್ಲಿ. ಆ ಹಿತ್ಲಿಗೆ ಹೋದ್ರೇ ಸಾಕು ಎಷ್ಟು ಘಮ ಘಮ ಅಂತಿತ್ತು ಗೊತ್ತಾ ಅವರೆಕಾಯಿದ್ದು ಗಿಡ ಆಗಲಿ ಅವರೆಕಾಯಿ. ನನಗೆ ತುಂಬ ಆಶ್ಚರ್ಯ ಆಯಿತು. ಒಂದು ಗೊಬ್ಬರ ಹಾಕಿಲ್ಲ, ಏನೂ ಇಲ್ಲ, ಇದೇನಪ್ಪ ಇಷ್ಟೊಂದು ಘಮ ಘಮ ಅನ್ನುತ್ತೆ ಅಂತೇಳಿ.
ನಾವು ಕೆ ಜಿಗಟ್ಟಲೆ ತಂದು ಫ್ರಿಜ್ಜಲ್ಲಿ ಇಟ್ಕೋತೀವಿ. ಮೂಗು ಹತ್ರಕ್ಕೆ ತೊಗೊಂಡೋದ್ರೂ ಒಂಚೂರು ಸ್ಮೆಲ್ ಬರಲ್ಲ. ನೋಡಿ ಅಲ್ಲಿ ನಮ್ಮ ದೊಡ್ಡಪ್ಪ ಕುತ್ಕೊಂಡು ನೋಡ್ತಾ ಐತೆ ಏನು ಅವರೆಕಾಯಿ ಕೀಳ್ತವ್ರೆ ಅಂತೇಳಿ. ಹೊಂಟೋಯ್ತು ನಮ್ಮ ದೊಡ್ಡಪ್ಪ. ಮೊದಲು ಹಿತ್ತಲಲ್ಲಿ ತುಂಬಾ ಗಿಡಗಳಿದ್ದು, ಈಗ ಎಲ್ಲ ಮನೆ ಕಟ್ಕೊಳ್ಳೋಕ್ಕೋಸ್ಕರ ಎಲ್ಲ ಮಟ್ಟ ಮಾಡಿಸಿಟ್ಟವ್ರೆ. ಆಹಾ ನೋಡಿ ಎಷ್ಟು ಅವರೆಕಾಯಿ ಸಿಕ್ಕಿದೆ ಅಂತೇಳಿ. ಸುಮಾರು ಅರ್ಧ ಕೆ ಜಿಯಷ್ಟು ಅವರೆಕಾಳು ಸಿಕ್ಕಿದೆ. ನಮ್ಮಮ್ಮ ಅವರೆಕಾಯಿ ಬಿಡಿಸ್ಕೊಡು ಅಂದ್ಬಿಟ್ಟು ಆ ಕೆಲಸನ ನನಗೆ ಕೊಟ್ಟರು. ನಾನೆಲ್ಲ ಅವರೆಕಾಯಿ ಎಡಿಯೋದ್ರಲ್ಲಿ ನಮ್ಮ ಪಕ್ಕದ ಮನೇಲಿ ಇಬ್ಬರು ಅಜ್ಜಿದಿರಿದ್ರು. ನನಗೆ ಅವರೆಕಾಯಿ ಎಳಿಬೇಕಾದ್ರೆ ಅವರಿಬ್ಬರು ತುಂಬಾ ನೆನಪಾದರು. ಅತ್ತೆ ಅಂತ ಕರಿತಿದ್ವಿ, ಲೂರ್ತಮ್ಮ ಮತ್ತು ದತ್ತರಜಮ್ಮ ಅಂತೇಳಿ ಅವ್ರ ಹೆಸರು. ಪಾಪ ಅವರಿಬ್ಬರು ತೀರ್ಕೊಂಡ್ರು. ಒಂದು 95 ಆಗಿರ್ಬೋದೇನೋ ಅವರಿಬ್ಬರಿಗೆ ಏಜು. ಬಟ್ ಅವರೆಕಾಯಿ ಸುಲಿಯೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇಬ್ಬರೂ. ನಮ್ಮಮ್ಮ ಹೋಟೆಲ್ ಕೂಡ ನಡೆಸೋದ್ರಿಂದ ಇಲ್ಲಿ ಸ್ವಲ್ಪ ಕೆಲಸನೇ ಜಾಸ್ತಿ ಇರುತ್ತೆ. ಎಲ್ಲ ಅಡುಗೆ ಕೆಲಸ ಆಗಿರ್ಬೋದು ಎಲ್ಲ ನಮ್ಮಮ್ಮನೇ ಒಬ್ಬರೇ ಮೇಂಟೈನ್ ಮಾಡೋದು. ಫಸ್ಟು ನಮ್ಮ ಅಜ್ಜಿ ಇದ್ದರು, ಈಗ ಅವರು ಕೂಡ ಊರಿಗೆ ಹೋಗಿದ್ದಾರೆ. ಇಲ್ಲಿಗೆ ಬಂದಾಗಲಂತೂ ಕಟ್ಟಿಂಗ್ ಆಗಿರ್ಬೋದು, ಪರೋಟ ಸುಡೋದು, ಚಪಾತಿ, ಅದು ಇದು ಕೆಲಸ ಅಂತ ಏನಾದರೂ ಒಂದೊಂದು ಕೆಲಸಗಳು ಇದ್ದೇ ಇರ್ತದೆ ಇಲ್ಲಿ. ಇನ್ನು ನಮ್ಮ ಅಕ್ಕ ಬಂದಿಲ್ಲ. ನಮ್ಮ ಅಕ್ಕ ಬಂದರೆ ಪಾಪ ಎಲ್ಲನೂ ಅವಳ ಮೇಲೆ ಎತ್ತಾಕ್ಬಿಟ್ಟು ನಾನು ಏನಾದರೂ ಒಂದು ಕಾರಣ ಕೊಟ್ಕೊಂಡು ಎಸ್ಕೇಪ್ ಆಗ್ತಾನೇ ಇರ್ತೀನಿ ಕೆಲಸ ಮಾಡಲಿಕ್ಕೆ. ಸಲಿ ಅವಳು ಬೇರೆ ಬಂದಿಲ್ಲ, ಹಾಗಾಗಿ ನಾನು ಸರಿಯಾಗಿ ತಗ್ಲಾಕೊಂಡೆ ನಮ್ಮ ಅಮ್ಮನ ಕೈಗೆ. ಅದರಲ್ಲಿ ಬೇರೆ ಈ ಎರಡು ನನ್ನ ಕರುಗಳನ್ನ ಓಡಿಸಾಡೋದ್ರಲ್ಲೇ ನನಗೆ ಸಾಕಾಗ್ತಿತ್ತು. ಅವ್ರು ಇಲ್ಲಿಗೆ ಬಂದ್ರಂತೂ ಕೈಗೆ ಸಿಗಲ್ಲ. ಇನ್ನು ಬೋಟಿ ಮಾಡಲಿಕ್ಕೆ ಕಡಲೆಕಾಳು, ಬಟಾಣಿ, ಬಾಳೆಕಾಯಿ, ಹಾಗೆ ಸುವರ್ಣಗೆಡ್ಡೆ ಇದನ್ನೆಲ್ಲನೂ ಮಿಕ್ಸ್ ಮಾಡ್ತಾರೆ. ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಾವು ಬರೀ ಅವರೆಕಾಳು ಮಾತ್ರ ಆ್ಯಡ್ ಮಾಡ್ತಾಯಿದ್ದೀವಿ. ಹಾಗೆ ಸ್ವಲ್ಪ ಬೇಗ ಮಾಡಬೇಕಾಗಿದ್ದರಿಂದ ಕಡಲೆಕಾಳು ನೆನೆ ಹಾಕಿರಲಿಲ್ಲ. ಬಟ್ ಅವರೆಕಾಳಲ್ಲಿ ಮಾಡಿದಂತೂ ತುಂಬಾ ಸಖತ್ತಾಗಿತ್ತು. ಅವರೆಕಾಳು ಸೀಸನ್ನಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಅವರೆಕಾಳು ಆ್ಯಡ್ ಮಾಡ್ತಾಯಿದ್ದೀವಿ. ಈ ಕಡೆ ಮಾಂಸನೂ ಕೂಡ 15 to 20 ಮಿನಿಟ್ಸು ನಮ್ಮಮ್ಮ ಹಾಗೆ ಬೇಯಿಸ್ಕೊಂಡಿದ್ರು. ಈಗ ಮಸಾಲೆಗೆ ಅಂತೇಳಿ ಅವರು ಏನೇನು ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಏನೇನು ಹಾಕಿದ್ದೆ ಮಸಾಲೆಗೆ? ಫಸ್ಟು ಹುರ್ಗಡ್ಲೆ ಸ್ವಲ್ಪ ಗಸಗಸೆ, ಮತ್ತು ಚಕ್ಕೆ, ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೆಟೊ ಎಷ್ಟು ಹಾಕಿದೆ? 2 ಟೊಮೆಟೊ, 4 ಈರುಳ್ಳಿ, ಮತ್ತು ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಅಚ್ಚಕಾರ ಪುಡಿ, ಅದು ಸಾಂಬಾರು ಪುಡಿ. ಈ ಮಸಾಲೆ ಆಡ್ಸ್ಕೊಳ್ಳೋಕೆ, ಇಲ್ಲಿ ಮಸಾಲೆ ಆಡ್ಸೋಕ್ಕೆ. ಮಸಾಲೆಗೆ ಅಂತೇಳಿ ತುರಿದಿಟ್ಕೊಂಡಿರೋ ಒಂದು ಇಡೀ ತೆಂಗಿನಕಾಯಿನೂ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದಾರೆ. ಮಸಾಲೆಯನ್ನೆಲ್ಲ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಅದನ್ನ ರುಬ್ಕೊಳ್ತಾರೆ. ಈ ಕಡೆ ಮಸಾಲೆನೂ ಕೂಡ ತುಂಬ ನುಣ್ಣಗೆ ರುಬ್ಕೊಂಡಾಯಿತು. ಹಾಗೆ ಮಿಕ್ಸಿ ಜಾರಲ್ಲಿದ್ದ ಸ್ವಲ್ಪ ನೀರನ್ನು ಕೂಡ ಮಸಾಲೆಗೆ ಹಾಕೋತಾ ಇದ್ದಾರೆ. ಹಾಗೆ ಇಲ್ಲಿ ಮಾಂಸನೂ ಕೂಡ ಬೆಂದಿದ್ದ ಮಾಂಸನ ಇನ್ನೊಂದ್ಸಲಿ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಸಣ್ಣಗೆ ಈಗ ಕಟ್ ಮಾಡ್ಕೋತಾ ಇದ್ದಾರೆ. ನಿಮಗೆ ಯಾವ ರೀತಿ ಬೇಕು, ಯಾವ ಸೈಜಲ್ಲಿ ಬೇಕು ಆ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಕಟ್ ಮಾಡಿ ಇಟ್ಟುಕೊಂಡಿದ್ದ ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದಾರೆ. ಹಾಗೆ ನಿಮಗೆ ಬೇಕು ಅಂದರೆ ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು. ಮೆಂತ್ಯ ಸೊಪ್ಪು ಇಲ್ಲ ಅಂತೇಳಿ ನಮ್ಮಮ್ಮ ಖಾಲಿ ಕೊತ್ತಂಬರಿ ಸೊಪ್ಪನ್ನೇ ಹಾಕ್ಕೊಂಡಿದ್ದಾರೆ. ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಮಟನ್ ಬೋಟಿಯನ್ನು ಕೂಡ ಅದಕ್ಕೆ ಸೇರಿಸ್ಕೋತಾ ಇದ್ದಾರೆ. ಮತ್ತು ಅವರೆಕಾಳನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದ ಅವರೆಕಾಳನ್ನು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕುಕ್ಕರಲ್ಲಿ ಹಾಕೊಳ್ಳೋದ್ರಿಂದ ಮಟನ್ನು ಬೇಗನೆ ಚೆನ್ನಾಗಿ ಬೇಯುತ್ತೆ. ಪಾತ್ರೆಲೆಲ್ಲ ಇದನ್ನ ಬೇಯಿಸ್ಲಿಕ್ಕೆ ಕಷ್ಟನೇ ಬೋಟಿನ. ಹಾಗಾಗಿ ಅಮ್ಮ ಇದನ್ನ ಕುಕ್ಕರ್ನಲ್ಲೇ ಹಾಕ್ಕೊಂಡು ಬೇಯಿಸ್ಕೊಳ್ತಿದ್ದಾರೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕಾಲು ಭಾಗ ಮಸಾಲೆಯನ್ನು ಮಾತ್ರ ಹಾಕಿ, ಓನ್ಲಿ ಕಾಲು ಭಾಗ ಮಸಾಲೆಯನ್ನು ಹಾಕಿ 3 ವಿಸಿಲ್ ತಗೊಳ್ತಾರೆ. ಆನಂತರ ಮಿಕ್ಕಿದ ಮಸಾಲೆಯನ್ನು ಮತ್ತೊಂದು ಸಲ ಸೇರಿಸಿ 2 ವಿಸಿಲ್, ಟೋಟಲಿ 5 ವಿಸಿಲ್. ಫಸ್ಟು 3 ವಿಸಿಲ್, ನೆಕ್ಸ್ಟು 2 ವಿಸಿಲ್ ತಗೊಂಡ್ರೆ ರುಚಿಯಾದ ಘಮಘಮವಾದ ರೊಟ್ಟಿಗೆ, ಚಪಾತಿಗೆ, ಮುದ್ದೆಗೆ, ಅನ್ನಕ್ಕಂತೂ ಸಖತ್ತಾಗಿರುತ್ತೆ. ನಾವಂತೂ ಬರೋವರೆಗೂ ಸಾಂಬಾರನ್ನೇ ಹಾಕೋತಿರ್ಲಿಲ್ಲ, ಬರೀ ಬೋಟಿ ಗೊಜ್ಜಲ್ಲೇ ಊಟ ಮಾಡಿದ್ದೀವಿ. ಇವನ್ ಮಂಗಳೂರಿಗೂ ಕೂಡ ತಗೊಬಂದ್ವಿ. ಅಷ್ಟು ತುಂಬಾ ಚೆನ್ನಾಗಿತ್ತು. ನನಗೆ ನನ್ನ ಹಸ್ಬೆಂಡ್ಗಂತೂ ತುಂಬಾ ಲೈಕ್ ಮಾಡಿದ್ವಿ. ನೀವು ಟ್ರೈ ಮಾಡಿ ಹೇಗಿತ್ತಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೂ ಶೇರ್ ಮಾಡಿ.
ಶರ್ವಿನ್ ಬೇರೆ ಮುನ್ಸ್ಕೊಂಡು ಬೀದಿಲೇ ನಿಂತಿದ್ದ, ಮನೆ ಒಳಗೆ ಬರ್ತಾ ಇರಲಿಲ್ಲ. ಅವನು ಯಾಕೆ ಮುನ್ಸ್ಕೊಂಡಿದ್ದ ಅಂದರೆ ಕ್ರ್ಯಾಬ್ ಏಡಿ ಹಿಡಿಲಿಕ್ಕೆ ಅವನ್ನ ಕರ್ಕೊಂಡೋಗಿಲ್ಲ ಅಂತೇಳಿ. ಅವನು ಬಂದಾಗ್ಲಿಂದನೂ ನನ್ನ ರಿಲೇಟಿವ್ ಸಣ್ಣಪ್ಪ ಮಾಮ ಅಂತ ಇದ್ದಾರೆ, ಅವ್ರ ಬಾವಿಲೇ ಅವನು ಯಾವಾಗಲೂ ಕ್ರ್ಯಾಬ್ ಹಿಡಿಯೋಕ್ಕೆ ಹೋಗೋದು. ಹಾಗಾಗಿ ಕರ್ಕೊಂಡೋಗಿಲ್ಲ ಅಂತೇಳಿ ಮುನ್ಸ್ಕೊಂಡಿದ್ದ ಅವನು ಕೂಡ. ಇಲ್ಲಿ ಸೊಪ್ಪು ತರಕಾರಿ ಆಗಿರ್ಬೋದು ಎಲ್ಲ ಮಾರ್ಕೊಂಡು ಬರ್ತಾರೆ. ಆ್ಯಕ್ಚುಲಿ ಇದು ಕರೋನಾ ಆದ ನಂತರ ಈ ರೀತಿ ಬರೋದು ಸ್ವಲ್ಪ ಜಾಸ್ತಿ ಆಗಿರೋದು. ನಮ್ಮಮ್ಮನೂ ಕೂಡ ಹಾಗೆ ಸೊಪ್ಪು ತರಕಾರಿ ಏನಿತ್ತು ಅದನ್ನ ತಗೊಳ್ತಾಯಿದ್ರು ಮತ್ತು ಹಾಗೆ ಬಾರ್ಗೇನ್ ಕೂಡ ಮಾಡ್ತಾಯಿದ್ರು. ಬಾರ್ಗೇನ್ ಮಾಡೋದು ಎಲ್ಲ ಹೆಣ್ಣು ಮಕ್ಕಳ ಜನ್ಮಸಿದ್ಧ ಹಕ್ಕಲ್ವಾ. ನನಗೂ ಕೂಡ ಈ ಥರ ಬಾರ್ಗೇನ್ ಮಾಡಿ ತಗೊಳ್ಳೋದಂದರೆ ತುಂಬಾ ಖುಷಿ. ₹1 ₹2 ಮಿಕ್ಕಿದ್ರೂ ಕೂಡ ಎಷ್ಟು ಖುಷಿ ಆಗುತ್ತೆ. ಬಟ್ ಸಿಟಿಲೆಲ್ಲ ಹೋಗ್ತೀವಿ, ಕೇಳ್ದಷ್ಟು ಕೊಡ್ತೀವಿ, ತೊಗೊಂಡು ಬರ್ತೀವಿ. ಇದು ಚೆನ್ನಾಗಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೂ ಕೂಡ ಇರೋದನ್ನೇ ತೊಗೊಂಡು ಬರಬೇಕು, ತಿನ್ನಬೇಕು. ಓಕೆ ಫ್ರೆಂಡ್ಸ್, ಬಿ ಹ್ಯಾಪಿ ನೋ ಬಿ ಪಿ ಅಂತ ಹೇಳ್ತಾ ಈ ವ್ಲಾಗ್ಸ್ನ ಏನು ಮಾಡ್ತಾ ಇದ್ದೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. Thank you for watching. Take care. Bye bye.